ಉಪಾಧ್ಯಾಯ ಮತ್ತು ಸುಶೀಲ ಉಪಾಧ್ಯಾಯ ಅವರು ಇದ್ದಾಗ ರಾಗಧನದ ಚಟುವಟಿಕೆಗಳನ್ನು ನೋಡಿ ತುಂಬ ಸಂತೋಷಪಟ್ಟು ಅವರವರಷ್ಟಕ್ಕೆ ಒಂದು ಲೆಕ್ಕ ಹಾಕಿದರು. ರಾಗಂ ತಾನಂ ಪಲ್ಲವಿ ಯಾರು ಹಾಡುವರಿಲ್ಲ ಈಗ ಅಂತ. ರಾಗಂ ತಾನಂ ಪಲ್ಲವಿ ನಾವು ನವೆಂಬರ್ ತಿಂಗಳಲ್ಲಿ ಪ್ರತಿ ಸಲವೂ ಒಂದು ಸರಣಿ ಕಾರ್ಯಕ್ರಮವಾಗಿ ಮಾಡ್ತಾ ಇದ್ದೆವು. ಆಮೇಲೆ ಅದು ನನ್ನಷ್ಟಕ್ಕೆ ಸ್ವಲ್ಪ ಹಿಂದೆ ಸರಿಯಿತು. ಹಾಡುವವರ ಸಂಖ್ಯೆ ಕಡಿಮೆ ಇರೋದರಿಂದ ನಮ್ಮ ಊರಲ್ಲಿ, ಮತ್ತು ಅದಕ್ಕೆ ಬರುವಂಥ ಶ್ರೋತೃಗಳ ಸಂಖ್ಯೆಯೂ ಕಡಿಮೆ ಆಗಿರುವುದರಿಂದ ಇದನ್ನೆಲ್ಲ ಗಮನಿಸಿದ ಯು ಪಿ ಉಪಾಧ್ಯಾಯರು ಹೇಳಿದರು, ರಾಗಂ ತಾನಂ ಪಲ್ಲವಿಯನ್ನು ನೀವು ಕಂಪಲ್ಸರಿ ಮಾಡಬೇಕು ಹೆಬ್ಬಾರ ಎಲ್ಲ ಕಚೇರಿಯಲ್ಲಿಯೂ. ಈಶ್ವರ್ಯನವರ ಹತ್ರ ಹೇಳಿದರು, ಈಶ್ವರ್ಯ ದಿಸಲ ಮಾಡಿದರೆ ಯಾರು ಬರಲಿಕ್ಕಿಲ್ಲ ರೀ ಅಂತ ಹೇಳಿದರು. ನಾನು ಸಹ ಹಾಗೇ ಹೇಳಿದೆ. ಆದರೆ ಅವರ ಹಠದಲ್ಲಿ ಅವರು ಒಂದು ನಿಧಿಯನ್ನು ಇದಕ್ಕೆ ಇಟ್ಟು ರಾಗಧನದಲ್ಲಿ ಪ್ರತಿ ವರ್ಷವೂ ರಾಗಧನ ಪಲ್ಲವಿಯನ್ನು ಗುರುತಿಸುವ, ಪಲ್ಲವಿ ಹಾಡುಗಾರಿಕೆಯನ್ನು ಅಥವಾ ನುಡಿಸಾಣಿಕೆಯನ್ನು ಗುರುತಿಸುವ ಒಂದು ವೇದಿಕೆಯಾಗಿರಬೇಕು ಅಂತೇಳಿ ವಾರ್ಷಿಕವಾಗಿ ಒಂದು ಪ್ರಶಸ್ತಿಯನ್ನು ಕೊಡಮಾಡಿದರು. ಹಾಗೆ ಇದು ರಾಗಂ ತಾನಂ ಪಲ್ಲವಿ ಹಾಡುವ ರಾಗಧನ ಪಲ್ಲವಿ ಪ್ರಶಸ್ತಿ. ಮೊದಲು ವರ್ಷಗಳಲ್ಲಿ ನಮಗೇನು ಕಷ್ಟ ಆಗಲಿಲ್ಲ. ಇಲ್ಲಿ ಬೇಕಾದಷ್ಟು ಜನ ಇದ್ದರೂ ಅವರನ್ನೆಲ್ಲ ಕರೆಸಿ ರಾಗಧನ ಪಲ್ಲವಿ ಪ್ರಶಸ್ತಿಯನ್ನು ಕೊಡಿಸಿದ್ದೇವೆ. ವರ್ಷ ಹೋದ ಹಾಗೆ ಅದೇ ಪ್ರಪೋರ್ಷನ್ನಲ್ಲಿ ಮಕ್ಕಳು ಕೂಡ ರಾಗಂ ತಾನಂ ಪಲ್ಲವಿಯನ್ನು ಕಲಿತು ಹುಷಾರಾಗ್ತಿದ್ರೆ ನಮಗೇನು ಹೆದರಿಕೆ ಇರ್ತಿರಲಿಲ್ಲ. ಆದರೆ ಸ್ವಲ್ಪ ಒಕ್ಕಲಿನಲ್ಲಿ ಸ್ವಲ್ಪ ಕಡಿಮೆ ಜನ ಇರೋದರಿಂದ ಸ್ವಲ್ಪ ಕಷ್ಟ ಆಯಿತು. ಆದ ಕಾರಣ ನುಡಿಸಾಣಿಕೆಯವರನ್ನು ಕೂಡ ಇದಕ್ಕೆ ಇನ್ಕ್ಲೂಡ್ ಮಾಡಿಬಿಟ್ಟು ಅವರನ್ನು ಕೂಡ ಸೇರಿಸ್ಕೊಳ್ಬೋದು ಲಿಸ್ಟಿನಲ್ಲಿ ಅಂತ ತೀರ್ಮಾನ ಮಾಡಿಕೊಂಡಿತು. ಯು ಪಿ ಉಪಾಧ್ಯಾಯರು ಅವರ ಒಕ್ಕಣಿಕೆಯಲ್ಲಿ ಬರೆದಿದ್ದಾರೆ, ಈಶ್ವರಯ್ಯ, ಅರವಿಂದ ಹೆಬ್ಬಾರರು ಮತ್ತು ಸರೋಜಾ ಆಚಾರ್ಯ ಅವರು ಇರುವಂತಹ ಈ ಸಮಿತಿಯು ಯಾವ ನಿರ್ಧಾರವನ್ನು ತಗೊಳ್ತದೋ ಅದರ ಪ್ರಕಾರವಾಗಿ ಈ ಪ್ರಶಸ್ತಿಯನ್ನು ಕೊಡಬೇಕು. ಇದು ನಮ್ಮ ಊರಿನ ಕಲಾವಿದರೇ ಆಗಿರಬೇಕು, ನಮ್ಮ ಊರಿಗೆ ಸಂಬಂಧಪಟ್ಟ ಕಲಾವಿದರೇ ಆಗಿರಬೇಕು, ಮತ್ತು ಅವರು ರಾಗಂ ತಾನಂ ಪಲ್ಲವಿ ಹಾಡುವಂಥವರಾಗಿರಬೇಕು, ಹಾಡಬೇಕು ಅಂತ. ಒಂದು ಹಂತದಲ್ಲಿ ಈಶ್ವರ್ಯನವರು ಹೇಳಿದರು, ಇನ್ನೂ ಪಲ್ಲವಿ ಹಾಡುವವರನ್ನು ಮಾತ್ರ ಹುಡುಕಿಕೊಂಡು ಇರಲಿಕ್ಕೆ ಆಗೋದಿಲ್ಲ ಹೆಬ್ಬಾರ, ಇನ್ನು ಸ್ವಲ್ಪ ಮಧ್ಯಮ ಕಾಲ ಮತ್ತು ವಿಳಂಬ ಕಾಲ ಹಾಡಿದವರನ್ನ ಸಹ ಸೆಲೆಕ್ಟ್ ಮಾಡುವ ಅಂತ. ಆದರೆ ನಮ್ಮ ಪುಣ್ಯ ತುಂಬ ಜನ ಇದ್ದಾರೆ ಇನ್ನೂ ಸಹ. ಉದಯೋನ್ಮುಖ ಕಲಾವಿದರುಗಳು ಚೆನ್ನಾಗಿ ಮುಂದೆ ಬರ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಸಂತೋಷ. ಹಾಗಾಗಿ ಆ ಪಲ್ಲವಿಯನ್ನು ಹಾಡುಗಾರಿಕೆಯವರನ್ನೇ ಗುರುತಿಸುವಂಥದ್ದನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ. ನಾನು ಈ ಆಯ್ಕೆ ಸಮಿತಿಯಲ್ಲಿ ಇರೋದರಿಂದ ಈ ಎರಡು ಮಾತುಗಳನ್ನು ಹೇಳೋದಕ್ಕೆ ನಾನು ಅರ್ಹನಾಗಿದ್ದೇನೆ ಅಂತ ಅಂದ್ಕೊಂಡಿದ್ದೇನೆ. ಶ್ರುತಿ ಎಸ್ ಭಟ್ ಅವರನ್ನು ಆಯ್ಕೆ ಮಾಡಿದೆ. ಶ್ರುತಿ ಭಟ್ ನಮ್ಮ ಊರಿನವಳೆ, ಆದರೆ ಚೆನ್ನೈಯಲ್ಲಿದ್ದಾಳೆ ಅಂತೇಳಿ ಹೇಳಿ. ಆದರೆ ನಾವು ಮೊದಲು ಸ್ವಲ್ಪ ಕಣ್ಣು ಮುಚ್ತಿದ್ದೆವು, ಬೇಡ ಅವರು ಚೆನ್ನೈಗೆ ಹೋದ್ರಲ್ವ ಅಂತ. ಇಲ್ಲ, ಈಗ ಹಾಗೆ ಮಾಡಬಾರ್ದು ಅಂತ ನಮ್ಗೆ ಅನಿಸಿದೆ. ಅವರು ಚೆನ್ನೈಯಲ್ಲಿದ್ದರೆ ಅವರಿಗೆ ನಮ್ಮ ಈ ಸ್ಥಳೀಯತನವನ್ನು ಅವರಿಗೆ ನಾವು ಅಂಟಿಸಬೇಕು, ನಮ್ಮದು ಜವಾಬ್ದಾರಿ. ಅವರು ನೀವು ಇಲ್ಲಿಯವರು, ಈ ನೆಲದಲ್ಲೇ ಬಂದವರು, ಈ ನೆಲವನ್ನು ಹೆಚ್ಚು ಚೆನ್ನಾಗಿ ಫಲವತ್ತಾಗಿ ಮಾಡಿ ಅಂತೇಳಿ ಹೇಳುವಂಥದ್ದನ್ನು ನಮ್ಮ ಸಂಸ್ಥೆಗಳವರು ನಾವು ಅದನ್ನು ಸೂಚಿಸಬೇಕಾಗ್ತದೆ ಅಂತ ಹೇಳುವಂಥ ದೃಷ್ಟಿಯಿಂದ ಅವರು ಚೆನ್ನೈಯಲ್ಲಿದ್ದರೂ ಕೂಡ ಅವರನ್ನು ಇಲ್ಲಿಗೆ ಬರಮಾಡಿಕೊಂಡು ಇವತ್ತು ರಾಗಂ ತಾನಂ ಪಲ್ಲವಿ ಕಚೇರಿ ನಡೆಸೋದು ಮಾತ್ರ ಅಲ್ಲ, ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟು ಅವರನ್ನು ರೆಕಗ್ನೈಸ್ ಮಾಡ್ತಾ ಇದ್ದೇವೆ. ಶ್ರುತಿ ಅವರ ತಂದೆ ಇಲ್ಲಿದ್ದಾರೆ, ಸುಬ್ರಹ್ಮಣ್ಯ ಭಟ್ರು ಇಲ್ಲಿದ್ದಾರೆ. ತಂದೆ, ತಾಯಿ, ಮಕ್ಕಳು ಎಲ್ಲರೂ ಸಂಗೀತದ ಸಾಮ್ರಾಜ್ಯದಲ್ಲಿ ತೇಲ್ತಾ ಇದ್ದರು. ಅವರು ಹಾಡಿದ್ದನ್ನು ನಾನು ಕೇಳಲಿಲ್ಲ. ಆದರೆ ಮಕ್ಕಳಿಗೋಸ್ಕರ
ಗಂಧ ತೇರಿದ ಹಾಗೆ ಅವರು ಮುಡುಪಾಗಿಟ್ಟು ಆ ಎರಡು ಪುತ್ಥಳಿ ರತ್ನಗಳನ್ನು ಮೇಲೆ ತಂದಿದ್ದಾರೆ. ಒಂದು ಶ್ರೀಲಕ್ಷ್ಮಿ ಭಟ್ ವಯಲಿನ್ನವಳು, ತಂಗಿ ಅಕ್ಕ ಶ್ರುತಿ ಭಟ್. ಮದ್ರಾಸ್ನಲ್ಲಿ ಅನೇಕ ದೊಡ್ಡ ದೊಡ್ಡ ಸಂಗೀತಗಾರರಲ್ಲಿ ಸಂಗೀತವನ್ನು ಪರಿಣತಿಯನ್ನು ಪಡೆದಿದ್ದಾಳೆ. ಮುಖ್ಯವಾಗಿ ಹೇಳೋದಾದರೆ ಎಸ್ ಸೌಮ್ಯ, ಚಂಗಲ್ಪೇಟೆ ರಂಗನಾಥನ್ ಇವರ ಗರಡಿಯಲ್ಲಿ ಪಳಗಿದಂತಹ ಶ್ರುತಿ ಇನ್ನೂ ಅನೇಕ ಜನರ ಹತ್ರ ಕಲಿತಾ ಪ್ರಸ್ತುತ ಶ್ರೀರಾಮ್ ಪರಶುರಾಮ್ ಅವರಲ್ಲಿಯೂ ಸಂಗೀತ ಅಭ್ಯಾಸವನ್ನು ಮುಂದುವರಿಸಿದ್ದಾಳೆ. ನನಗೂ ಅನಿಸಿದ್ದೇನೆಂದರೆ ಈಕೆಗೆ ಇರುವಂಥ ಉತ್ಸಾಹ, ಒಂದು ಮಗುವಿನ ತಾಯಿಯಾಗಿದ್ದು ಮದ್ರಾಸ್ನಲ್ಲಿ ತುಂಬ ಕಚೇರಿಗಳನ್ನು ನೀಡ್ತಾ ನಮ್ಮ ಊರಿನ ಗೌರವ ಹಾಗೂ ಪ್ರತಿಷ್ಠೆಯನ್ನು ಹೆಚ್ಚಿಸ್ತಾ ಇರುವಂಥದ್ದನ್ನು ದೂರದ ಉಡುಪಿಯಲ್ಲಿ ಕೂತ್ಕೊಂಡು ನಾನು ಗಮನಿಸ್ತಾ ಇದ್ದೇನೆ. ಏನಾದರೂ ಒಂದು ವಿಷಯ ಉಂಟುಂತಾದರೆ ಆ ವಿಷಯದ ಹತ್ರ ಹೋಗಿ ಅದನ್ನು ಕಲಿತು ಅಭ್ಯಾಸ ಮಾಡಿ ಹೇಗಾದರೂ ಮಾಡಿ ತನ್ನದಾಗಿಸಿಕೊಳ್ಳುವಂಥ ಒಂದು ಉತ್ಸಾಹ ಮತ್ತು ಪ್ಯಾಷನ್ ಅದನ್ನು ಶ್ರುತಿ ಇಟ್ಟುಕೊಂಡಿದ್ದಾಳೆ. ದಾಸರ ಹಾಡುಗಳನ್ನು ನನ್ನ ಕೈಯಿಂದ ಸುಮಾರು ಕಲಿತ್ಕೊಂಡ್ರು. ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಬಿಡೋದಿಲ್ಲ. ಒಂದು ಸಲ ಗೊತ್ತಾಗ್ಬಿಟ್ರೆ ಆಗಾಗ ಫೋನ್ ಮಾಡ್ತಾ, ಇದು ಸರಿ ಆಯ್ತಾ, ಸರಿಯಾಗಲಿಲ್ವಾ, ಹೀಗಾದರೆ ಸರಿಯೋ ಅಂತ. ಇದೇ ಥರ ಉಳಿದೆಲ್ಲ ಗುರುಗಳಿಗೂ ಮಾಡಿರ್ಬೇಕು, ಅವಳು ಮಾಡಿಯೇ ಮಾಡಿರ್ತಾರೆ. ಹಾಗಾಗಿ ಇಷ್ಟು ಎತ್ತರಕ್ಕೆ ಬಂದಿರೋದು. ಶ್ರುತಿ ಇಷ್ಟು ಎತ್ತರಕ್ಕೆ ಬಂದಿರುವಂಥ ಈ ಒಂದು ಕಾಲಘಟ್ಟದಲ್ಲಿ ನಾವು ಉಡುಪಿಯ ಸಮಸ್ತ ಶ್ರೋತೃಗಳ ಪರವಾಗಿ ಆಕೆಯನ್ನು ಅಭಿನಂದಿಸ್ತೇನೆ. ಇದು ಪ್ರಥಮ ಹೆಜ್ಜೆಯಾಗಿ ಮುಂದೆ ಹೆಚ್ಚಿನ ಮೆಟ್ಟಲುಗಳನ್ನು ಮೇಲೆ ದಾಟುತ್ತಾ ಕರ್ನಾಟಕ ಸಂಗೀತ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರು ಮಾಡುವಂತಹ ತಾರೆಯಾಗಿ ಈಕೆ ಬರಲಿ ಅಂತ ಹೇಳುವಂಥ ಆಶಯದಲ್ಲಿ ನಾನು ಅವಳನ್ನು ಆಶೀರ್ವದಿಸ್ತೇನೆ. ಕೃಷ್ಣ ಹಯಗ್ರೀವನಗರ 2ನೇ ಅಡ್ಡ ಇಂದ್ರಾಣಿ ಗುಬ್ಬಿ 5/7/12 ದಿನಾಂಕ 7/2/2022 ಶ್ರೀ ಪುರಂದರದಾಸ ಮತ್ತು ಸಂಗೀತ ತ್ರಿಮೂರ್ತಿ ಉತ್ಸವ 2025. ಸಂಗೀತ ಪ್ರಿಯರು ಭಾಷಾ ವಿಜ್ಞಾನಾದಿ ನಾನಾ ಕ್ಷೇತ್ರಗಳ ಪರಿಣಿತರಾದ ಶ್ರೀಮತಿ ಸುಶೀಲಾ ಉಪಾಧ್ಯಾಯ ಇವರ ಸಂಸ್ಮರಣೆಯಲ್ಲಿ ಅವರ ಪತಿ ಡಾಕ್ಟರ್ ಎಂ ಪಿ ಉಪಾಧ್ಯಾಯರ ಪ್ರಾಯೋಜಕತ್ವದಲ್ಲಿ ಪ್ರತಿ ವರ್ಷವೂ ರಾಗಧನ ಸಂಸ್ಥೆಯು ರಾಗದಾನ ಪಲ್ಲವಿಯನ್ನು ಸಮರ್ಥವಾಗಿ ನಿರ್ವಹಿಸಬಲ್ಲ ಯುವ ಸಂಗೀತ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡುತ್ತಲಿದ್ದು, ರಾಗಧನ ಪಲ್ಲವಿ ಪ್ರಶಸ್ತಿ 2025 ಪುರಸ್ಕಾರವನ್ನು ತಮ್ಮ ಸಂಗೀತಾಭ್ಯಾಸ, ಪರಿಶ್ರಮ ಮತ್ತು ಸುಶ್ರಾವ್ಯ ಪ್ರೌಢ ಸಂಗೀತ ಪ್ರಸ್ತುತಿಗಳಿಂದ ರಸಿಕ ಜನತೆಯ ಮನ ಗೆದ್ದಿರುವ ಶ್ರೀಮತಿ ಶ್ರುತಿ ಎಸ್ ಭಟ್ ಇವರಿಗೆ ನೀಡಿ ಗೌರವಿಸಲು ರಾಗಧನ ಸಂಸ್ಥೆಯ ಸದಸ್ಯರನ್ನು ಒಳಗೊಂಡ ವಿದ್ವತ್ ಸಭೆಯು ಸಂತೋಷ ಪಡುತ್ತದೆ. ಸಹಿ ಇದೆ ಡಾಕ್ಟರ್ ಕಿರಣ್ ಹೆಬ್ಬಾರ್, ಶ್ರೀ ವಿ ಅರವಿಂದ್ ಹೆಬ್ಬಾರ್, ಶ್ರೀಮತಿ ಸರೋಜಾರಾಚಾರ್ಯ, ಶ್ರೀಮತಿ ಉಮಾಶಂಕರಿ ಮತ್ತು ಆಯ್ಕೆ ಸಮಿತಿ ಸದಸ್ಯರು. ಧನ್ಯವಾದಗಳು ಶಂಕರಿ ಅಕ್ಕ. ಇದೀಗ ಪ್ರಶಸ್ತಿ ಪ್ರದಾನ ರಾಘವೇಂದ್ರ ರಾವ್ ಅವರು ಇದೀಗ ನೀಡಲಿದ್ದಾರೆ. ವಯಸ್ಸಿನ ಅನಾರೋಗ್ಯದ ಕಾರಣದಿಂದ ಅವರನ್ನು ನಾವು ವೇದಿಕೆಗೆ ಬರಮಾಡಿಕೊಳ್ಳಲಿಲ್ಲ. ಅವರ ಆಶೀರ್ವಾದ ಶ್ರುತಿಯ ಮೇಲೆ ಸದಾ ಇರಲಿ ಅಂತ ಹಾರೈಸ್ತಾ ಇದ್ದೇವೆ. ರಾಗಧನ ಪಲ್ಲವಿ 2025 ಪ್ರಶಸ್ತಿಯನ್ನು ಸ್ವೀಕರಿಸಿದ ಶ್ರುತಿ ಅವರು ಪುಸ್ತಕದ ಅನಾವರಣದ ಬಳಿಕ ಮಾತಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ.
ಸರ್ವಲೋಕಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಮೃಚ್ಛತಿ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಭಗವಂತನ ಸೃಷ್ಟಿಯ ಎಲ್ಲ ಜೀವಿಗಳ ಸುಖ ಶಾಂತಿಯನ್ನು ಸೂಚಿಸುವ ಭಗವದ್ಗೀತೆಯ ಈ ಶ್ಲೋಕದೊಂದಿಗೆ ಈ ಶುಭ ದಿನ ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ ಗುರು ಹಿರಿಯರಿಗೂ ಬಂಧು ಬಾಂಧವರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಸಂಗೀತ ಕಲೆಯ ಬೀಜವನ್ನು ಬಿತ್ತಿದ ನನ್ನ ತಾಯಿ ಶ್ರೀಮತಿ ಪಾರ್ವತಿ ಎಸ್ ಭಟ್ ಅವರಿಗೆ ನನ್ನ ಪ್ರಣಾಮಗಳು. ನನ್ನ ತಂದೆ ಶ್ರೀ ಸುಬ್ರಹ್ಮಣ್ಯ ಭಟ್ ಅವರ ನಿರಂತರ ಪ್ರೋತ್ಸಾಹಕ್ಕೆ ನಮಿಸುತ್ತೇನೆ. ನನ್ನ ತಂದೆಯ ಟ್ರಾನ್ಸ್ಫರಬಲ್ ಜಾಬಿನಿಂದಾಗಿ ನನಗೆ ಹಲವಾರು ಗುರುಗಳ ಬಳಿ ಕಲಿಯುವ ಅವಕಾಶ ದೊರಕಿತು. ಆಶೀರ್ವಾದ ಸಿಕ್ಕಿದಷ್ಟು ಒಳ್ಳೆಯದು ಅಂತ ಹೇಳುತ್ತಾರೆ. ಮೋರ್ ದ ಮೆರಿಯರ್. ಇನ್ ದ್ಯಾಟ್ ವೇ ಐ ಕನ್ಸಿಡರ್ ಮೈಸೆಲ್ಫ್ ರಿಯಲಿ ಬ್ಲೆಸ್ಡ್. ಪುತ್ತೂರಿನಲ್ಲಿ ವಿದುಷಿ ಶ್ರೀಮತಿ ಎಂ.ಟಿ. ವೀಣಾ ಅವರ ಬಳಿ ಪ್ರಾರಂಭ ಶಿಕ್ಷಣ ಪಡೆದೆ. ನಂತರ ಮಂಗಳೂರಿನಲ್ಲಿ ಆಕಾಶವಾಣಿ ಕಲಾವಿದರಾದ ವಿದ್ವಾನ್ ಶ್ರೀ ಎಂ. ಶ್ರೀನಾಥ್ ಮರಾಠೆ ಅವರ ಬಳಿ ಮುಂದಿನ ಸಂಗೀತ ಶಿಕ್ಷಣ ನಡೆಯಿತು. ಶ್ರೀಮತಿ ರಾಜರಾಜೇಶ್ವರಿ ಭಟ್ ಅವರಲ್ಲಿ ತರಬೇತಿ ಪಡೆದಿದ್ದೇನೆ. ವಿದ್ವಾನ್ ವಿಠ್ಠಲ್ ರಾಮಮೂರ್ತಿ ಸರ್ ಮತ್ತು ಅವರ ಕುಟುಂಬದವರ ಸಂಪರ್ಕದಿಂದ ಸಂಗೀತದ ಮೇಲೆ ಆಸಕ್ತಿ ಇನ್ನೂ ಹೆಚ್ಚಾಯಿತು. 2003ರ ನಂತರ ಚೆನ್ನೈನಲ್ಲಿ ಸಂಗೀತ ಕಲಾಚಾರ್ಯ ಚೆಂಗಲ್ಪೆಟ್ ಶ್ರೀ ರಂಗನಾಥನ್ ಅವರ ಶಿಕ್ಷಣ ನನಗೆ ಸಂಗೀತದಲ್ಲಿ ಹೆಚ್ಚಿನ ನೈಪುಣ್ಯತೆಯನ್ನು ಕೊಡಿಸಿದೆ. ಅವರ ನಿಧನಾನಂತರ ಸಂಗೀತ ಕಲಾನಿಧಿ ಡಾಕ್ಟರ್ ಎಸ್. ಸೌಮ್ಯ ಅವರ ಬಳಿ ಮುಂದುವರಿಸಿದೆ. ಡಾಕ್ಟರ್ ಶ್ರೀರಾಮ್ ಪರಶುರಾಮ್ ಸರ್ ಅವರ ಬಳಿ ಹಿಂದೂಸ್ತಾನಿ ಸಂಗೀತವನ್ನು ಕಲಿಯುತ್ತಾ ಇದ್ದೇನೆ. ಅಡ್ವಾನ್ಸ್ ಸ್ಕೂಲ್ ಆಫ್ ಕರ್ನಾಟಿಕ್ ಮ್ಯೂಸಿಕ್ ಫ್ರಮ್ ಮ್ಯೂಸಿಕ್ ಅಕಾಡೆಮಿ ಮದ್ರಾಸಿನ 3 ವರ್ಷದ ಉನ್ನತ ಶಿಕ್ಷಣವನ್ನು ಅನೇಕ ಹಿರಿಯ ವಿದ್ವಾಂಸರ ಮಾರ್ಗದರ್ಶನದಲ್ಲಿ ಪಡೆದದ್ದು ನನ್ನ ಭಾಗ್ಯ. ದಾಸರ ಪದಗಳ ಕುರಿತಾದ ನನ್ನ ಅಭಿರುಚಿಗೆ ತಕ್ಕ ಪ್ರೋತ್ಸಾಹಪೂರ್ವಕ ಪಾಠ ಅಥವಾ ದಾಸರ ರಚನೆಗಳ ಭಾವಾರ್ಥಕ್ಕೆ ತಕ್ಕಂತೆ ರಾಗ ಸಂಯೋಜನೆ ಎಲ್ಲದಕ್ಕೂ ಕಾರಣೀಭೂತರಾದ ನನ್ನ ಗುರುಗಳಾದ ಪ್ರೊಫೆಸರ್ ವಿ. ಅರವಿಂದ್ ಹೆಬ್ಬಾರ್ ಸರ್ ಅವರಿಗೆ ನನ್ನ ಧನ್ಯತಾಪೂರ್ವಕ ನಮಸ್ಕಾರಗಳನ್ನು ತಿಳಿಸಲು ಇಚ್ಛಿಸುತ್ತೇನೆ. ಏಕೆಂದರೆ ನಾವು ಕಲಿತ ವಿದ್ಯೆಯನ್ನು ಕಚೇರಿಗಳಲ್ಲಿ ಪ್ರಸ್ತುತಪಡಿಸಿದಾಗ ದೊರಕುವ ಅಭಿನಂದನೆಗಳು, ಹೊಗಳಿಕೆಗಳು, ನಿರ್ವಂಚನೆಯಿಂದ ಪಾಠ ಮಾಡಿ ಜೊತೆಗೆ ಅವಕಾಶಗಳನ್ನು ಕಲ್ಪಿಸಿಕೊಡುವ ಮೆಚ್ಚಿನ ಗುರುಗಳಾದ ಅರವಿಂದ್ ಹೆಬ್ಬಾರ್ ಸರ್ ಇವರಿಗೆ ಸಲ್ಲುತ್ತದೆ ಎಂದರೆ ತಪ್ಪಾಗಲಾರದು. ಹಿಂದೆ ಮಣಿಪಾಲಿನ MGM ಕಾಲೇಜ್, ಇದೇ ಕಾಲೇಜ್, ಇಲ್ಲಿ ಒಳಗೆ ಬರುವಾಗ ಫಸ್ಟ್ ನನಗೆ ಕಂಡಿದ್ದು ಆ ಬಿಳಿ ಬಿಲ್ಡಿಂಗ್, ಅದರ ಹೆಸರು ಕೂಡ ಗೊತ್ತಿಲ್ಲ ನನಗೆ ಇವಾಗ, ಗೀತಾಂಜಲಿ. ಐ ರಿಮೆಂಬರ್ ಇಟ್ ಆಸ್ ಒನ್ ವೈಟ್ ಬಿಲ್ಡಿಂಗ್. ಯಾಕಂದರೆ ನಾನು 7ನೇ ಕ್ಲಾಸಿನಿಂದ 10ನೇ ಕ್ಲಾಸ್ವರೆಗೆ ಪ್ರತಿ ವರ್ಷ ಡಿಸೆಂಬರ್ 1, 2 ನಮ್ಮ ಅಟೆಂಡೆನ್ಸ್ ಇಲ್ಲಿ ಮಾತ್ರ ಇರ್ತಾ ಇತ್ತು. ವಾದಿರಾಜರು ಕನಕದಾಸರ ರಚನೆಗಳ ವರ್ಕ್ಶಾಪ್. ಇದರ ಅಂಗವಾಗಿ ವಾದಿರಾಜರ ಹಾಗೂ ಕನಕದಾಸರ ಅನೇಕ ರಚನೆಗಳನ್ನು ಅಭ್ಯಾಸ ಮಾಡುವುದು ಅಂದಿನಿಂದಲೂ ಇಂದಿನವರೆಗೂ ನಿರಂತರವಾಗಿ ಮಾಡುತ್ತಿದ್ದೇವೆ ಎಂದರೆ ಆ ರಚನೆಗಳ ವಿದ್ವತ್ಪೂರ್ಣ ಅರ್ಥಗರ್ಭಿತ ಸಾಹಿತ್ಯ ಸಂಗೀತಾಸಕ್ತರಲ್ಲಿ ಇನ್ನಷ್ಟು ಶ್ರದ್ಧೆಯಿಂದ ಕಲಿಯುವ ಹಸಿವನ್ನು ಹುಟ್ಟಿಸುವುದೆಂದರೆ ಅದಕ್ಕೆ ನಾನೇ ಸಾಕ್ಷಿ ಎನ್ನಬಹುದು. ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ನಾನು ಇವಾಗ ಚೆನ್ನೈನಲ್ಲಿ 20 ವರ್ಷ
ಆಯಿತು ಆಲ್ಮೋಸ್ಟ್. ಆದರೆ ಒಂದು ಕಲಿಯುವ ಹಸಿವು ಉಂಟು ಮಾಡಿದ್ದು ಈ ಮಣ್ಣು. ಆ್ಯಂಡ್ ಆ ಹಸಿವು ಮಾತ್ರ it will definitely never leave me till my last breath. This I have realized and I will always keep realizing that. ಒಂದು ಕಲೆ ಎಂದರೆ ಅದು ಸಾಗರ ಸಾಗರ ಅಂತ ಎಲ್ಲರೂ ಹೇಳ್ತಾರೆ. ಎಸ್, ಇಟ್ ಇಸ್ 100% ಟ್ರೂ. ಕಲಿಯುವುದು ಯಾವತ್ತೂ ನಡೀತಾ ಇರಲೇಬೇಕು. ಆ್ಯಂಡ್ ಐ ವಿಲ್ ರಿಮೇನ್ ಅ ಸ್ಟೂಡೆಂಟ್ ಆಫ್ ಮ್ಯೂಸಿಕ್ ಟಿಲ್ ಮೈ ಲಾಸ್ಟ್ ಬ್ರೆತ್. ಒಂದು ದೇವಾಲಯ ನಿತ್ಯ ಆರಾಧನಾ ಅನ್ನದಾನ ಸೇವೆಯಿಂದ ಹೆಸರುವಾಸಿಯು ಹಾಗೂ ಅನೇಕ ವರ್ಷಗಳ ಇತಿಹಾಸವನ್ನು ಪಡೆಯುತ್ತದೆಯೋ ಹಾಗೆಯೇ ಉಡುಪಿಯ ರಾಗಧನ. ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡದ ಜಿಲ್ಲೆ, ಎಲ್ಲ ಪ್ರಾಂತದಲ್ಲಿ ತಪ್ಪದ ನಿತ್ಯ ಸಂಗೀತ ಸುಧೆಯನ್ನು ಮೂಲೆ ಮೂಲೆಗೂ ತಲುಪಿಸುವುದರಲ್ಲಿ ಕೀರ್ತಿ ಪಡೆದಿದೆ. ಮಂಗಳೂರಿನಲ್ಲಿ ಶ್ರೀಯುತ ನಿತ್ಯಾನಂದರಾವ್ ಅವರು ಪ್ರಾರಂಭಿಸಿದ ಸಂಗೀತ ಪರಿಷತ್, ಈಗ ಮಣಿಕೃಷ್ಣ ಸ್ವಾಮಿ ಅಕಾಡೆಮಿ, ಪ್ರಪಂಚದ ಉದ್ದಕ್ಕೂ ಯುವ ಕಲಾವಿದರನ್ನು ಪ್ರೋತ್ಸಾಹಿಸಿ ಸಂಗೀತ ಕಾರ್ಯಕ್ರಮಗಳನ್ನು ಆಯೋಜಿಸುವುದರಲ್ಲಿ ಯಶಸ್ಸನ್ನು ಪಡೆದಿದೆ. ಜೀವನದ ಪ್ರೀತಿ ನೀತಿಗಳಲ್ಲದೆ ಸಂಗೀತ ಪ್ರಪಂಚದ ಕುರಿತಾದ ವಿದ್ಯಾರ್ಜನೆಗೆ ಕಾರಣೀಭೂತರಾದ ಎಲ್ಲ ಗುರು ಹಿರಿಯರಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತೇನೆ. ಏಕೆಂದರೆ ನನ್ನ ಪರಿಸರ ನನ್ನ ಇಂದಿನ ಸಂಗೀತ ಮತ್ತು ಜೀವನದ ಮೌಲ್ಯಗಳ ನಿತ್ಯ ನೈರ್ಮಲ್ಯಕ್ಕೆ ಅದ್ಭುತವಾದ ತಳಹದಿ ಹೂಡಿದೆ ಎಂದು ಹೇಳಬಯಸುತ್ತೇನೆ. ನನ್ನ ಬಾಲ್ಯದ ಪರಿಸರ, ತಂದೆ ತಾಯಿಯ ನಿರಂತರ ಪ್ರೋತ್ಸಾಹ, ನನ್ನ ಸಪೋರ್ಟ್ ಸಿಸ್ಟಮ್ ಆಗಿರುವ ನನ್ನ ತಂಗಿ ಶ್ರೀಲಕ್ಷ್ಮಿ ಭಟ್ ಅವರ ಸಹಯೋಗ, ಅತ್ತೆ ಮಾವ ಹಾಗೂ ಪತಿಯ ಸಹಕಾರ, ನನ್ನ ಪ್ರೀತಿಯ ಮಗಳು ಧೃತಿಯ ಸಹಕಾರ, ಇವರಿಗೆ ನಾನು ಎಷ್ಟು ಧನ್ಯವಾದ ಹೇಳಿದರೂ ಸಾಲದು. ಇವತ್ತು ಬಂದಿರುವ ಹಿರಿಯ ಕೊಳಲು ವಿದ್ವಾಂಸರು ಶ್ರೀ ರಾಘವೇಂದ್ರ ರಾವ್ ಹಾಗೂ ಅವರ ಧರ್ಮಪತ್ನಿ ಪ್ರೇಮ ಅಮ್ಮ, ಇವರು ಅದು ಎಷ್ಟು ವಿದ್ಯಾರ್ಥಿಗಳಿಗೆ ಪಾಠ ಮಾಡಿರಬಹುದು ಅನ್ನೋದು ನಾವು ಲೆಕ್ಕ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಐ ಕಂಪ್ಲೀಟ್ಲಿ ಫೀಲ್ ಬ್ಲೆಸ್ಡ್. ಒಂದು ಗುರು ಮಾತೆ, ಗುರುಪಿತ ಇವರ ಕೈಯಿಂದ ಈ ಪ್ರಶಸ್ತಿಯನ್ನು ಪಡೆದಿದ್ದು ಇಟ್ ಈಸ್ ಅ ಕಂಪ್ಲೀಟ್ ಶಿಯರ್ ಬ್ಲೆಸ್ಸಿಂಗ್. ಥ್ಯಾಂಕ್ ಯು ಸರ್. ರಾಗಧನದ ಅಧ್ಯಕ್ಷರು ಹಾಗೂ ಆಯ್ಕೆ ಸಮಿತಿಯ ಸದಸ್ಯರಿಗೆ ಕೃತಜ್ಞತೆಗಳನ್ನು ಹೇಳಿ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕವಾದಂತಹ ವಿನಂತಿಯನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಶ್ರೀರಾಮ್, ಜೈ ಭಾರತ ಮಾತೆ. ಶ್ರೀ ಎಸ್ ಭಟ್ ಇವರು ಶ್ರೀ ಸುಬ್ರಹ್ಮಣ್ಯ KM ಹಾಗೂ ಪಾರ್ವತಿ ಎಸ್ ಭಟ್ ಅವರ ಸುಪುತ್ರಿ. ಇವರ ಪ್ರಾಥಮಿಕ ಶಿಕ್ಷಣ ಈಗಾಗಲೇ ಅವರು ಹೇಳಿದಂತೆ ವಿದುಷಿ MP ಬೀನಾ, ಶ್ರೀ ಶ್ರೀನಾಥ್ ಮರಾಠೆ ಹಾಗೂ ರಾಜೇಶ್ವರಿ ಅವರಲ್ಲಿ ಮತ್ತು ಕಲೈಮಾಮಣಿ ಶ್ರೀ ಬಿ ರಾಜಾರಾವ್, ಶ್ರೀಮತಿ ಪದ್ಮಾ ಸಾಂಡಿಲಿಯನ್ ಇವರ ಬಳಿ ನಡೆಸಿ ಪ್ರಸ್ತುತ ಸಂಗೀತ ಕಲಾ ಆಚಾರ್ಯ ಶ್ರೀ ಚೆಂಗಲ್ಪೇಟ್ ರಂಗನಾಥನ್ ಹಾಗೂ ಸಂಗೀತ ಕಲಾನಿಧಿ ಡಾಕ್ಟರ್ S ಸೌಮ್ಯ ಅವರ ಶಿಷ್ಯರಾಗಿದ್ದಾರೆ. ಹಾಗೂ ಹಿಂದೂಸ್ತಾನಿ ಸಂಗೀತವನ್ನು ಕೂಡ ಇವರು ಡಾಕ್ಟರ್ ಶ್ರೀರಾಮ್ ಪರಶುರಾಮ್ ಅವರ ಬಳಿ ಅಭ್ಯಸಿಸುತ್ತಿದ್ದಾರೆ. ಇವರು BCom ಪದವಿಯನ್ನು ಅತ್ಯುತ್ತಮ ವಿದ್ಯಾರ್ಥಿ ಪ್ರಶಸ್ತಿಗೆ ಭಾಜನರಾಗಿದ್ದು ಸಂಗೀತದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುತ್ತಾರೆ ಹಾಗೂ ಸಂಗೀತದಲ್ಲಿಯೇ ಉನ್ನತ ಶಿಕ್ಷಣವನ್ನು ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಇವರು ಆಕಾಶವಾಣಿಯ B ಹೈ ಗ್ರೇಡ್ ಕಲಾವಿದೆ.
ಇವರಿಗೆ ಸಂದ ಪ್ರಶಸ್ತಿಗಳು ಹಲವು. ಪ್ರಾಯಶಃ ನಾನಿಲ್ಲಿ ಓದ್ತಾ ಇರಬೇಕಾಗ್ಬೋದು ಏನೋ. ಅವುಗಳಲ್ಲಿ ಕೆಲವುದು ಯುವ ಕಲಾಭಾರತಿ, ಭಾರತ ರತ್ನ ಶ್ರೀಮತಿ MS ಸುಬ್ಬಲಕ್ಷ್ಮಿ ರಾಷ್ಟ್ರೀಯ ಪುರಸ್ಕಾರ, ಮುಸ್ರಿ ಸುಬ್ರಹ್ಮಣ್ಯ ಅಯ್ಯರ್ ಪ್ರಶಸ್ತಿ ಹಾಗೂ ಸಂಗೀತ ಕಲಾವಿಮಾಮಣಿ ಪ್ರಶಸ್ತಿ. ಇಲ್ಲಿ ಕೆಲವೊಂದನ್ನು ಮಾತ್ರ ನಾನು ನೆನಪಿಸಿದ್ದೇನೆ. ಹಾಗೆ ಪಟ್ಟಿ ತುಂಬಾ ದೊಡ್ಡದಿದೆ ಎಂದು ಹೇಳಲಿಕ್ಕೆ ನಿಜವಾಗಿ ಹೆಮ್ಮೆ ಪಡ್ತಾ ಇದ್ದೇನೆ. ನಮ್ಮ ಊರಿನ ಕುವರಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆಂದರೆ ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ. ಇವರು ತಮಿಳುನಾಡಿನ ಹಲವು ಸಂಗೀತ ಸಭಾಗಳಲ್ಲಿ ತಮ್ಮ ಕಚೇರಿಯನ್ನು ನೀಡಿರುತ್ತಾರೆ. ಇನ್ನೊಂದು ಇವರ ಬಯೋಡೇಟಾ ನೋಡುವಾಗ ನಾನು ತುಂಬಾ ಖುಷಿ ಪಟ್ಟದ್ದು ಇವರ ಸಂಶೋಧನಾಸಕ್ತಿ. ತುಂಬ ವಿಷಯಾಧಾರಿತ ಪ್ರೋಗ್ರಾಂಗಳನ್ನು ಇವರು ನಡೆಸಿಕೊಟ್ಟಿದ್ದಾರೆ. ಅದರಲ್ಲಿ ಕೆಲವುದು ಮಾತ್ರ ಇಲ್ಲಿ ಹೇಳ್ತಾ ಇದ್ದೇನೆ. ಪುರಂದರದಾಸರ ಕೃತಿಗಳ ಬಗ್ಗೆ, ಶ್ರೀ ಮುಸುರಿ ಕೃಷ್ಣ ಅಯ್ಯರ್ ಅವರ ಬಗ್ಗೆ, ಸಂತ ತ್ಯಾಗರಾಜರ ಕೃತಿಗಳ ಬಗ್ಗೆ ಹಾಗೂ ಗಣೇಶ ಕೃತಿಗಳ ಮೇಲೂ ಇವರು ಈ ರೀತಿಯ ಸಂಶೋಧನಾತ್ಮಕ ಕಚೇರಿಯನ್ನು ನೀಡಿರುತ್ತಾರೆ. ತಮಗೆ ರಾಗದನ ಸಂಸ್ಥೆಯ ಪರವಾಗಿ ಆದರದ ಸ್ವಾಗತ. ಇಂದು ಇವರೊಂದಿಗೆ ಪಕ್ಕವಾದ್ಯದಲ್ಲಿ ಸಹಕರಿಸಲಿರುವವರು ಇವರ ಪ್ರೀತಿಯ ಸಹೋದರಿ, ವಯಲಿನ್ ಕಲಾವಿದೆಯಾಗಿ ಕುಮಾರಿ ಶ್ರೀ ಲಕ್ಷ್ಮೀ ಭಟ್ ಅವರು. ಇವರು ವಯಲಿನ್ ಪ್ರಾಥಮಿಕ ಹಂತದ ಶಿಕ್ಷಣವನ್ನು 7ನೇ ವರ್ಷದಲ್ಲೇ ಶ್ರೀ ಅಕ್ಕರೈ ಸ್ವಾಮಿನಾಥನ್ ಅವರಲ್ಲಿ ಪಡೆದಿರುತ್ತಾರೆ ಹಾಗೂ ಪ್ರಸ್ತುತ ಡಾಕ್ಟರ್ ಶ್ರೀರಾಮ್ ಪರಶುರಾಮ್ ಅವರಲ್ಲಿ ಅಧ್ಯಯನವನ್ನು ಮುಂದುವರಿಸುತ್ತಿದ್ದಾರೆ. ಇವರು BBA ಮಾತ್ರವಲ್ಲದೆ MBA ಸ್ನಾತಕೋತ್ತರ ಪದವೀಧರೆ ಕೂಡ ಹಾಗೂ CCRT ಸ್ಕಾಲರ್ಶಿಪ್ ಹಾಗೂ ಆಕಾಶವಾಣಿಯ B ಹೈಗ್ರೇಡ್ ಕಲಾವಿದೆ ಕೂಡ ಹೌದು. ಇವರಿಗೆ ಸಂದ ಪ್ರಶಸ್ತಿಗಳು ಹಲವು. ಕೆಲವೊಂದು ಇಲ್ಲಿ ಹೇಳ್ತಾ ಇದ್ದೇನೆ. ಪ್ರಿಯಾ ಫೈನ್ ಆರ್ಟ್ಸ್ ಪ್ರಶಸ್ತಿ, ಯುವ ಸಾಧಕಿ ಪ್ರಶಸ್ತಿ ಹಾಗೂ ಯುವ ಸಾಮ್ರಾಟ್ ಜೂನಿಯರ್ ಪ್ರಶಸ್ತಿ. ಹಲವು ಸಂಗೀತ ಸಭಾಗಳಲ್ಲಿ ಬಹುಮಾನಗಳನ್ನು ಪಡೆದಿರುತ್ತಾರೆ. ಕರ್ನಾಟಕ ಹಾಗೂ ತಮಿಳುನಾಡಿನಲ್ಲಿ ಹಲವು ಕಚೇರಿಗಳನ್ನು ನೀಡಿರುತ್ತಾರೆ. ನಿಮಗೆ ರಾಗದನ ಸಂಸ್ಥೆಯ ಪರವಾಗಿ ಆದರದ ಸ್ವಾಗತ. ಇಂದು ಮೃದಂಗದಲ್ಲಿ ನಮ್ಮವರೇ ಆದ ನಿಕ್ಷಿತ್ T. ಪುತ್ತೂರು ಇವರು ನಮ್ಮ ನಾಡಿನ ಹೆಮ್ಮೆಯ ಪ್ರತಿಭೆ, ಪುತ್ತೂರಿನ ಮುತ್ತು ಅಂತ ಹೇಳ್ತೇವೆ. ಸತತವಾಗಿ 10 ವರ್ಷ ಮೃದಂಗ ಅಭ್ಯಾಸವನ್ನ ಕುಕ್ಕಿಲ ಶಂಕರ ಭಟ್ ಅವರಲ್ಲಿ ಅಭ್ಯಸಿಸಿರುತ್ತಾರೆ. ಪ್ರಸ್ತುತ ಚೆನ್ನೈನ ಮನ್ನಾರ್ ಕೊಯಿಲ್ ಬಾಲಾಜಿ ಇವರಲ್ಲಿ ಮೃದಂಗ ಅಭ್ಯಾಸವನ್ನು ಮುಂದುವರಿಸುತ್ತಿದ್ದಾರೆ. ಈ ಮೊದಲು ನಮ್ಮ ರಾಗದನ ಸಂಸ್ಥೆಗೆ ಹಲವು ಬಾರಿ ಪ್ರೀತಿಯಿಂದ ಬಂದು ಮೃದಂಗ ಸಾಥ್ ನೀಡಿರುತ್ತಾರೆ. ಹಲವಾರು ಪ್ರಶಸ್ತಿ ಪುರಸ್ಕಾರಗಳಿಗೂ ಭಾಜನರಾಗಿದ್ದಾರೆ. ತಮ್ಮದೇ ನಟನ ತರಂಗಿಣಿ ಸಂಗೀತ ಹಾಗೂ ಭರತನಾಟ್ಯ ಶಾಲೆಯನ್ನ ಸ್ಥಾಪಿಸಿ ಅದರ ಮುಖೇನ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದಾರೆ. ಹಲವಾರು ಹಿರಿಯ ಸಂಗೀತ ವಿದ್ವಾಂಸರಿಗೆ ಹಾಗೂ ಯುವ ಪ್ರತಿಭೆಗಳಿಗೆ ನುಡಿಸಿದ ಹೆಗ್ಗಳಿಕೆ ಇವರದ್ದು. ಇವರಿಗೆ ರಾಗದನ ಸಂಸ್ಥೆ ಹಾಗೂ ಎಲ್ಲ ಕಲಾಸಕ್ತ ಬಂಧುಗಳ ಪರವಾಗಿ ಸ್ವಾಗತ. ಶ್ರೀಮತಿ ಮೋಹನ ಶಾನ್ಭಾಗ್ ಅವರು ಕಲಾವಿದರಿಗೆಲ್ಲ ಹೂಗುಚ್ಛ ನೀಡುತ್ತಾ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.